ಸಿಟಿ ರವಿ ಅರ್ಜಿ ವಿಚಾರಣೆ ಮಧ್ಯಾಹ್ನಕ್ಕೆ ಮುಂದೂಡಿಕೆಯಾಗಿದೆ. ಸಿಟಿ ರವಿ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಮಧ್ಯಾಹ್ನಕ್ಕೆ ಮುಂದೂಡಿಕೆ. ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್. ಇನ್ನೂ ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ. ಹಾಗಾದ್ರೆ ಸಿಟಿ ರವಿ ಅವರ ಜಾಮೀನು ಅರ್ಜಿ ವಿಚಾರಣೆ ಇವತ್ತು ಮಧ್ಯಾಹ್ನಕ್ಕೆ ಕೋರ್ಟ್ ಮುಂದೂಡಿದೆ. ಜಾಮೀನು ಆದೇಶವನ್ನ ಕಾಯ್ದಿರಿಸಿದೆ ಕೋರ್ಟ್. ಜಾಮೀನು ಕೊಡಬೇಕಾ ಬೇಡವಾ ಅನ್ನೋ ವಿಚಾರಕ್ಕೆ ಈಗಲೇ ಯಾವ ನಿರ್ಧಾರಕ್ಕೂ ಕೂಡ ಕೋರ್ಟ್ ಬಂದಿಲ್ಲ. ಜಾಮೀನು ಆದೇಶವನ್ನು ಕಾಯ್ದಿರಿಸಿದೆ. ಇವತ್ತು ಮಧ್ಯಾಹ್ನದ ನಂತರ ಅಂದರೆ ನನ್ನ ಪ್ರಕಾರ ಲಂಚ್ ಬ್ರೇಕ್ ಆದ ನಂತರ ಜಾಮೀನು ಅರ್ಜಿಗೆ ಸಂಬಂಧಪಟ್ಟಂತೆ ಆದೇಶವನ್ನು ನ್ಯಾಯಾಲಯ ಪ್ರಕಟ ಮಾಡುತ್ತೆ. ಸಿಟಿ ರವಿ ಅವರಿಗೆ ಜೈಲಾ ಬೇಲಾ ಅಂತಕ್ಕಂಥದ್ದು ಇವತ್ತು ಮಧ್ಯಾಹ್ನ ಗೊತ್ತಾಗುತ್ತೆ. ವಾದ ಪ್ರತಿವಾದಗಳೆಲ್ಲವೂ ಕೂಡ ಆಗಿದೆ, ಮುಕ್ತಾಯವಾಗಿದೆ. ಸಿಟಿ ರವಿ ಪರ ವಕೀಲ ಜಿರಳಿ ಅವರು ವಾದವನ್ನು ಸಮರ್ಥವಾಗಿ, ಬಲವಾಗಿ, ಪ್ರಬಲವಾಗಿ ಮಂಡಿಸಿದ್ದಾರೆ. ಅವ್ರಿಗೆ ಜಾಮೀನು ಕೊಡಲೇಬೇಕು ಅನ್ನೋ ರೀತಿಯಲ್ಲಿ. ಸೊ ಹಾಗಾಗಿ ಪ್ರಕರಣದ ತೀವ್ರತೆ ಏನು, ಸಿಟಿ ರವಿ ಅವರ ಮೇಲೆ ಬಂದಿರತಕ್ಕಂಥ ಆರೋಪಗಳೇನು, ಇದೆಲ್ಲವನ್ನ ಕೂಡ ಮನಗಂಡು ಘನ ನ್ಯಾಯಾಲಯ ಇವತ್ತು ಮಧ್ಯಾಹ್ನ ಆದೇಶವನ್ನು ಕೊಡುತ್ತೆ. ಹಾಗಾಗಿ ಮಧ್ಯಾಹ್ನದ ತನಕ ಈಗ ಪೊಲೀಸ್ ಕಸ್ಟಡಿಯಲ್ಲೇ ಇರಬೇಕಾಗುತ್ತೆ ಸಿಟಿ ರವಿ. ಅಲ್ಲೇ ಕೋರ್ಟ್ನಲ್ಲೇ ಇರ್ತಾರಾ ಅಥವಾ ಅವ್ರನ್ನ ಎಲ್ಲರೂ ಕರ್ಕೊಂಡು ಹೋಗ್ತಾರಾ ಅಂತ ನೋಡಬೇಕು. ಸಿಟಿ ರವಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಬೇಕಾಗಿದೆ. ಹೀಗಾಗಿ ಬೇಲ್ ಕೊಡುವಂತೆ ಸಿಟಿ ರವಿ ವಕೀಲರು ಮನವಿ ಮಾಡಿದ್ದಾರೆ. ಅಂದರೆ ಅವರಿಗೆ ಹಣೆಗೆಲ್ಲ ಏಟಾಗಿತ್ತಲ್ಲ, ಹಾಗಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಬೇಕು, ಹಾಸ್ಪಿಟ್ಲಿಗೆ ತೋರಿಸ್ಬೇಕು, ಬೇಲ್ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಜಾಮೀನು ಆದೇಶವನ್ನು ಕಾಯ್ದಿರಿಸಿದೆ ಕೋರ್ಟ್. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುನಿಲ್ ಅವರಿಂದ ಪಡ್ಕೊಂಡ. ಸುನಿಲ್, ಈಗ ಸದ್ಯಕ್ಕೆ ಕೋರ್ಟ್ನ ಅಬ್ಸರ್ವೇಷನ್ಸ್ ಏನು? ಸದ್ಯ ಈಗ ವಾದ ಪ್ರತಿವಾದವನ್ನು ನ್ಯಾಯಾಧೀಶರು ಈಗ ಗಮನಿಸಿರುವಂಥದ್ದು ಮತ್ತು ಅದನ್ನೆಲ್ಲವೂ ಕೂಡ ದಾಖಲಿಸಿಕೊಂಡಿದ್ದಾರೆ. ಸಹಜವಾಗಿ ಬೇಲ್ ವಿಚಾರಣೆ ನೀವು ಹೇಳಿದಂತೆ ಮಧ್ಯಾಹ್ನದ ಹೊತ್ತಿಗೆ ಹೊರಬೀಳುವಂಥದ್ದು. ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಒಂದು ಬೇಲ್ನ ವಿಚಾರ ಮತ್ತು ಸಿಟಿ ರವಿಯವರ ಭವಿಷ್ಯದ ವಿಚಾರ ಹೊರಬೀಳದೆ ಈಗಾಗಲೇ ಈ ಒಂದು ಮಧ್ಯಾಹ್ನದವರೆಗೆ ಪೊಲೀಸರ ಕಸ್ಟಡಿಯಲ್ಲೇ ಸಿಟಿ ರವಿ ಅವರು ಇರಬೇಕಾಗುತ್ತೆ. ಸೊ ಇದಕ್ಕೆ ಕೆಲವೊಂದಿಷ್ಟು ಅಪೋಸನ್ನು ಅಲ್ಲಿನ ಒಂದು ಸ್ಥಳೀಯ ಅವರ ಒಂದು ಸ್ನೇಹಿತರು ಮಾಡ್ತಾ ಇರುವಂಥದ್ದು. ಇಲ್ಲೇ ಇರಲಿ ಅನ್ನೋದು. ಒಂದು ವೇಳೆ ಭದ್ರತಾ ದೃಷ್ಟಿಯಿಂದ ಕೋರ್ಟಿಂದ ಬೇರೆ ಕಡೆ ಕರೆದುಕೊಂಡು ಹೋಗಿ ವಾಪಸ್ಸು ಒಂದು ಆದೇಶ ಬರುವ ವೇಳೆಗೆ ಕರೆದುಕೊಂಡು ಬರ್ತಾರೋ ಅಥವಾ ಇಲ್ಲಿಯೇ ಊಟದ ವ್ಯವಸ್ಥೆ ಮಾಡಿ ಇಲ್ಲಿಯೇ ಒಂದು ಭದ್ರತೆ ನೀಡ್ತಾರೋ ಅನ್ನೋದನ್ನು ನೋಡಬೇಕಾಗಿರುವಂಥದ್ದು. ಈಗ ಒಂದು ರೀತಿಯ ಸಂಚಲನ ಈಗ ಮೇಲಿನ ಮಹಡಿಯಲ್ಲಿ ಕಾಣಸಿಗ್ತಾ ಇರುವಂಥದ್ದು. ನೀವು ಹೇಳಿದಂತೆ 3 ಗಂಟೆ ಹೊತ್ತಿಗೆ ಆದೇಶ ಯಾರ ಪರವಾಗಿ ಬಂದರೂ ಕೂಡ ಭದ್ರತಾ ಲೋಪ ಆಗಬಾರ್ದು ಅನ್ನೋದು. ನಿನ್ನೆ ಸುವರ್ಣಸೌಧಕ್ಕೆ ನುಗ್ಗಿ ಹಲ್ಲೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿದರು ಒಂದು ಕಡೆ. ಮತ್ತೊಂದು ಕಡೆ ಒಂದು ವೇಳೆ ಜೈಲಿಗೆ ಏನಾದರೂ ಹೋದರೆ, ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಟ್ಟರೆ BJP ಪ್ರತಿಭಟನೆ ಮಾಡ್ಬೋದು ಅನ್ನೋ ದೃಷ್ಟಿಯಲ್ಲಿ ಸೊ ಪೊಲೀಸರು ಈಗ ಎರಡಕ್ಕೂ ಸಜ್ಜಾಗ್ತಾ ಇರುವಂಥದ್ದು. ಓಕೆ, ಈಗ ಮಧ್ಯಾಹ್ನ ಅಂತಂದರೆ ಎಕ್ಸಾಕ್ಟಾಗಿ ಟೈಮ್ ಏನಾದರೂ ಮೆನ್ಷನ್ ಮಾಡಿದ್ದಾರೆ? ಹಾಗೆ ಸಂಪರ್ಕದಲ್ಲಿರಿ ಸುನಿಲ್, ನಿಮ್ಮ ಜೊತೆ ನಾನು ಮತ್ತೆ ಮಾತನಾಡ್ತೀನಿ. ವಕೀಲರು ಸಿಟಿ ರವಿ ಬಗ್ಗೆ ವಾದಗಳನ್ನು ಮಾಡಿದ್ದಾರೆ. ಗೌರವಾನ್ವಿತ ನ್ಯಾಯಾಲಯ ಆ ವಾದಗಳೆಲ್ಲ ಕೇಳಿದೆ, ರೆಕಾರ್ಡ್ ಮಾಡಿದ್ದಾರೆ. 3 ಗಂಟೆಗೆ ಗೌರವಾನ್ವಿತ ನ್ಯಾಯಾಲಯ ಕೇಸನ್ನು ಮುಂದಕ್ಕೆ ಹಾಕಿದೆ. ಮೋಸ್ಟ್ಲಿ 3 ಗಂಟೆ ಮೇಲೆ ಜಡ್ಜ್ಮೆಂಟ್ ಬರ್ಬೋದು ಅನ್ನೋದು ವಿಶ್ವಾಸ ಇದೆ. ನಮಗೆ ಕೋರ್ಟ್ ಮೇಲೆ ಪೂರ್ತಿ ನಂಬಿಕೆ ಇದೆ. ಇನ್ಮೇಲೆ ನಾವು ವಿಜಯೇಂದ್ರ ಅವರು, ನಮ್ಮ ಬೆಲ್ಲದವರು ಎಲ್ಲ ಹುಷಾರಾಗಿರ್ತೀರಿ. ಇನ್ಮೇಲೆ ಎಲ್ಲೇ ಅಧಿವೇಶನ ಕರೆದ್ರೂ ನಾವು ಮೊದಲೇ ಒಂದು ಕೋರ್ಟಿಗೆ ಬೇಲ್ ಅಪ್ಲಿಕೇಶನ್ ಹಾಕ್ಬಿಡ್ತೀರಿ. ಆಮೇಲೆ ನಾವು ವಿಧಾನಸೌಧಕ್ಕೆ ಎಂಟ್ರಿ ಆಗ್ತೀರಿ. ಇಲ್ಲಿ ವಿಧಾನಸೌಧದಲ್ಲಿ ನಮ್ಮನ್ನು ಕರೆದುಬಿಟ್ಟು ಅರೆಸ್ಟ್ ಮಾಡೋಕ್ಕೆ ಕರೀತಾರೆ. ಇಲ್ಲಿ ನಮಗೆ ಟಾರ್ಚರ್ ಮಾಡೋಕ್ಕೆ ಕರೀತಾರೆ. ಈಗ ಸ್ಟೇಟ್ಮೆಂಟನ್ನು ಕೂಡ ಸಿಟಿ ಅವರು ಕೊಟ್ಟಿದ್ದಾರೆ. ಅವರನ್ನು ಈ ರಿಮೋಟ್ ಪ್ಲೇಸಲ್ಲಿ ಜಲ್ಲಿ ಕ್ರಷರ್ ಇರ್ತದಲ್ಲ, ಭಾಳ ಪಾತಾಳಕ್ಕೆ ಹೋಗಿರ್ತದಲ್ಲಿ, 50 ಅಡಿ 100 ಅಡಿ ಎಲ್ಲ ಪಾತಾಳಕ್ಕೆ ಹೋಗಿರ್ತದೆ. ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ದಾರೆ. ಅಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿ ಫೋನಲ್ಲಿ ಪೊಲಿಟಿಷಿಯನ್ಸ್ ಹತ್ರ ಮಾತಾಡ್ತಾ ಇರ್ತಾರೆ. ಅವರು ಏನು ಡೈರೆಕ್ಷನ್ ನೆಕ್ಸ್ಟ್ ಹೇಳಿದರೆ ಫಾರೆಸ್ಟಿಗೆ ಕರ್ಕೊಂಡು ಹೋಗಿದ್ದಾರೆ. ಫಾರೆಸ್ಟ್ ಏರಿಯಾದಲ್ಲಿ ನಿಲ್ಲಿಸಿದ್ದಾರೆ. ಮತ್ತು ಅವ್ರ ಡೈರೆಕ್ಷನ್ ನಾನು ಹೇಳ್ತಾ ಇದ್ದೀನಿ. ಈ ಎಂಟೈರ್ ಎಪಿಸೋಡನ್ನು
CBI ತನಿಖೆಗೆ ಕೊಡಬೇಕು. ಯಾಕೆಂದರೆ ಯಾರು ಫೋನ್ ಮಾಡಿದರು? ಈಗ ಪೊಲೀಸ್ ಅಧಿಕಾರಿಗಳು ಕಾನೂನು ಪ್ರಕಾರ ಅವರ ಜ್ಯೂರಿಸ್ಟ್ರಕ್ಷನ್ ಏನಿದೆ, ಲಾ ಏನಿದೆ, ಲಾ ಪುಸ್ತಕದಲ್ಲಿ ಏನಿದೆ ಆ ಥರ ಕ್ರಮ ತೆಗೆದುಕೊಳ್ಬೇಕು. ಲಾ ಪುಸ್ತಕದಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾದ್ರೆ ನಿಮಿಷಕ್ಕೂ ಯಾಕೆ ಫೋನ್ಗಳನ್ನು ರಿಸೀವ್ ಮಾಡಬೇಕು? ಯಾರ್ಯಾರು ಫೋನ್ ಕಾಲ್ ಮಾಡಿದ್ರು? ಯಾರಾದರೂ ಪೊಲಿಟಿಷಿಯನ್ ಫೋನ್ ಮಾಡಿದರೆ 100% ಇದು ದ್ವೇಷ ಮಾಡ್ತಾ ಇದ್ದಾರೆ, ಪೊಲಿಟಿಕಲ್ ಎಂಟ್ರಿ ಇದೆ ಅನ್ನೋದು ಸ್ಪಷ್ಟವಾಗಿ ಆಗ್ತೈತೆ. ಆ ದೃಷ್ಟಿಯಿಂದ ಆ ಜೀಪಲ್ಲಿದ್ದಂಥ ಅಧಿಕಾರಿಗಳಿಗೆ ಯಾರ್ಯಾರು ಫೋನ್ ಮಾಡಿದ್ದಾರೆ ಅಂತ ಹೇಳಿ ಅದು ದಾಖಲೆ ಸಮೇತ ರಿಲೀಸ್ ಆಗಬೇಕು. ಇದು ನನ್ನ ಒತ್ತಾಯ. ಪೊಲಿಟಿಕಲ್ನ ಈಗ ಮಂತ್ರಿಗಳೆಲ್ಲ ಹೇಳ್ತಾ ಇದ್ದಾರೆ ನಾವೇನು ಇನ್ಫ್ಲೂಯೆನ್ಸ್ ಮಾಡಿಲ್ಲ ಅಂದರೆ, ಫೋನ್ ಮಾಡಿದವ್ರು ಯಾರು? DG ಮಾಡಿದರೆ DGನೂ ಕೂಡ ಅಪರಾಧಿನೇ, ಅವ್ರಿಗೆ ಅಧಿಕಾರ ಇಲ್ಲ ಮಾಡೋಕ್ಕೆ. ಪೊಲೀಸರಿಗೆ ಅವ್ರದ್ದೇ ಆದಂಥ ಚಾಪ್ಟರ್ ಇದೆ. ನಾನು ಹೋಮ್ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ, ಅವ್ರದ್ದೇ ಆದಂಥ ರೂಲ್ಸ್ ಬುಕ್ ಇದೆ. ಯಾರು ಇನ್ವೆಸ್ಟಿಗೇಷನ್ ಆಫೀಸರ್ ಇರ್ತಾರೋ ಅವ್ರಿಗೆ ಪೂರ್ತಿ ಅಧಿಕಾರ ಇದೆ. DGಗಾಗಲಿ SP-ಗಾಗಲಿ ಅಧಿಕಾರ ಇಲ್ಲ. ಇಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರು ಪ್ರತಿ ನಿಮಿಷಕ್ಕೂ ಫೋನ್ ಮಾಡಿ 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 ಎಲ್ಲಿಗೆ ಕರ್ಕೊಂಡು ಹೋಗಬೇಕು, ಹೇಗೆ ಮಾಡಬೇಕು ಅಂತೇಳಿ ಅವರ ಮಾನಿಟ್ರ್ ಮಾಡ್ತಾ ಇದ್ದಾರೆ. ಅಂದರೆ ಇದೆಲ್ಲ ಪೊಲಿಟಿಕಲ್ ಒಂದು ವ್ಯವಸ್ಥಿತವಾದಂಥ ಸಂಚಿದು. ಕಾನೂನು ಪ್ರಕಾರ ಅವ್ರಿಗೆ ಅರೆಸ್ಟ್ ಮಾಡೋಕ್ಕೆ ಮುಂಚೆ ನೋಟಿಸ್ ಕೊಡಬೇಕು. ನೋಟಿಸ್ ಕೊಟ್ಟು ಅರೆಸ್ಟ್ ಮಾಡಬೇಕಾಯಿತು. ಅಲ್ಲಿ ವೈಲೇಷನ್ ಆಫ್ ದಿ ಲಾ. ಅದಾದಮೇಲೆ ಆ ಸ್ಟೇಷನ್ ಅಲ್ಲಿ ಸೌಧ ಬರ್ತದಲ್ಲ, ವಿಧಾನಸೌಧ, ಆ ಸ್ಟೇಷನಲ್ಲಿ ಎಲ್ಲಿ ಇನ್ಸಿಡೆಂಟ್ ಆಗಿದೆಯೋ ಅಲ್ಲಿ ಮಾಡಬೇಕಾಗಿತ್ತು. ಸಭಾಪತಿಗಳು ಕಂಪ್ಲೇಂಟ್ ಕೊಡಬೇಕಾಗಿತ್ತು. ಇಲ್ಲಿ ಸಭಾಪತಿಗಳು ಕಂಪ್ಲೇಂಟ್ ಕೊಟ್ಟಿಲ್ಲ, ಸಭಾಪತಿಗಳು ಯಾವುದೇ ಡೈರೆಕ್ಷನ್ ಕೊಟ್ಟಿಲ್ಲ. ಇದು ಪ್ಯೂರ್ಲಿ ವೈಲೇಷನ್. ಇದು ಎಲ್ಲ ಪೊಲಿಟಿಕಲ್ ಡ್ರಾಮಾ, ಪೊಲಿಟಿಕಲ್ ಏನೇನು ಮೆಸೇಜ್ ಬರ್ತಾ ಇದೆ ಅದರ ಮೇಲೆ ಅವರನ್ನು ಶಿಫ್ಟ್ ಮಾಡ್ತಾ ಹೋಗಿದ್ದಾರೆ. ಅವರು ಈಗ ಸ್ಟೇಟ್ಮೆಂಟಲ್ಲಿ ಹೇಳಿದ್ದಾರೆ, CT ರವಿ ಅವರು ನಮಗೆ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಿಧಾನಸೌಧ ಆ ಕಾರಿಡಾರಲ್ಲಿ, ಅಂದರೆ ವಿಧಾನಸೌಧ ವಿಧಾನ ಪರಿಷತ್ ಒಳಗಡೆನೆ ನಮಗೆ ಕೊಲೆ ಬೆದರಿಕೆ ಹಾಕಿದ್ದಾರೆ ಅನ್ನೋ ನೇರ ಆಪಾದನೆಯನ್ನು CT ರವಿಯವರು ಮಾಡಿದ್ದಾರೆ. ಆ ಸ್ಟೇಟ್ಮೆಂಟೆಲ್ಲ ರೆಕಾರ್ಡ್ ಆಗಿದೆ, ಈಗ ಕೋರ್ಟಲ್ಲಿ ರೆಕಾರ್ಡ್ ಆಗಿದೆ. ಇದು ಅಫಿಷಿಯಲ್ ರೆಕಾರ್ಡ್ ಆಗಿದೆ. ಆದ್ದರಿಂದ ಇವರೆಲ್ಲರ ಚಿತಾವಣೆಯಿಂದನೇ ಇದೆಲ್ಲ ನಡೆದಿರುವಂಥದ್ದು. ನಾವು BJP